ಪ್ರತಿ ಪಾಲಿಸಿಯಲ್ಲಿ ಲಭ್ಯವಿದೆ ಸುರಕ್ಷಿತ ಭವಿಷ್ಯ ಮತ್ತು ಶಾಂತಿಯ ಭರವಸೆ. ಅದು ನಮಗೆ ಜೀವ ವಿಮೆ. ಅಂದ್ರೆ ಅದೇ ನಿಮಗೆ ಜಗತ್ತು ಅನ್ನೋದು ನಮಗೆ ಗೊತ್ತಿದೆ. ನಿಮ್ಮ ವಿಶ್ವಾಸಾರ್ಹ ಪಾಲುದಾರರಾಗಿ, ನಿಮ್ಮ ಪ್ರೀತಿ ಪಾತ್ರರ ಭವಿಷ್ಯಕ್ಕಾಗಿ ನಿಮಗೆ ಅವಕಾಶ ನೀಡೋ 6 ಮುಖ್ಯ ಹಂತಗಳು ನಾವಿಲ್ಲಿ ಹೇಳ್ತೇವೆ. 1. ನಿಮ್ಮ ಪಾಲಿಸಿಯೊಂದಿಗೆ ಸಂಪರ್ಕದಲ್ಲಿರಿ. ನಿಮ್ಮ ಸಂಪರ್ಕ ವಿವರ, ನಿಮ್ಮ ಮೊಬೈಲ್ ಸಂಖ್ಯೆ, ಇಮೇಲ್ ಮತ್ತು ವಿಳಾಸವನ್ನು ಅಪ್ಡೇಟ್ ಮಾಡಿ. ಯಾವುದೇ ಬದಲಾವಣೆಗಳಿದ್ದಲ್ಲಿ ನಮಗೆ ತಿಳಿಸಿ. ಇದರಿಂದ ಪ್ರೀಮಿಯಂ ಅಲರ್ಟ್ಗಳು, ಪಾಲಿಸಿ ಸ್ಟೇಟ್ಮೆಂಟ್, ಮೆಚುರಿಟಿ ನೋಟಿಫಿಕೇಶನ್ಗಳು ಎಂದಿಗೂ ಮಿಸ್ ಆಗಲು ಸಾಧ್ಯವಿಲ್ಲ. 2ನೇದು, ನಿಮ್ಮ ನಾಮಿನಿ ವಿವರಗಳನ್ನು ಅಪ್ಡೇಟ್ ಆಗಿರಿಸಿ. ನಿಮ್ಮ ನಾಮಿನಿ ವಿವರಗಳನ್ನು ಸರಿಯಾಗಿ ಅಪ್ಡೇಟ್ ಮಾಡಲಾಗಿದೆ ಅನ್ನೋದನ್ನ ಖಚಿತಪಡಿಸಿಕೊಳ್ಳೋದ್ರಲ್ಲೇ ನಿಮ್ಮ ಪಾಲಿಸಿಯ ನಿಜವಾದ ಶಕ್ತಿ ಅಡಗಿದೆ. ನಿಮ್ಮ ಕುಟುಂಬ ಸುಲಭವಾಗಿ ಕ್ಲೇಮ್ ಮೊತ್ತವನ್ನ ಪಡೆಯೋಕೆ ಇದು ಪ್ರಮುಖವಾದ ಹಂತ. ನಿಮ್ಮ ಪಾಲಿಸಿಗೆ 1ಕ್ಕಿಂತ ಹೆಚ್ಚು ನಾಮಿನಿಗಳನ್ನು ಸೇರಿಸಬಹುದು. 3ನೇದು, ರಿನ್ಯೂವಲ್ ಪ್ರೀಮಿಯಂಗಳನ್ನು ಪ್ರತಿ ಬಾರಿ ಸಮಯಕ್ಕೆ ಸರಿಯಾಗಿ ಪಾವತಿಸಿ. ರಿನ್ಯೂವಲ್ ಪ್ರೀಮಿಯಂಗಳನ್ನು ಸಮಯಕ್ಕೆ ಸರಿಯಾಗಿ ಪಾವತಿಸಿ ಮತ್ತು ನಿಮ್ಮ ಪಾಲಿಸಿಯ ದೀರ್ಘಾವಧಿಯ ಸಂಯುಕ್ತ ಪ್ರಯೋಜನಗಳನ್ನ ಆನಂದಿಸಿ. ನಮ್ಮ ವೆಬ್ಸೈಟ್ ಅಥವಾ ಆಪ್ಗಳಲ್ಲಿ ಪ್ರೀಮಿಯಂ ಪಾವತಿಯ ಆಟೋ ಪೇ ಆಯ್ಕೆ ಮಾಡಿ ಮತ್ತು ನಿಮ್ಮ ಜೀವನವನ್ನು ಸುಲಭವಾಗಿಸಿ. 4ನೇದು, ವೇಗವಾಗಿ ಪಾವತಿಸಲು ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಅನ್ನು ಅಪ್ಡೇಟ್ ಮಾಡಿ. ನಿಮ್ಮ ಬ್ಯಾಂಕ್ ಅಕೌಂಟ್ ವಿವರ ಅಪ್ಡೇಟ್ ಮಾಡುವ ಮೂಲಕ ವೇಗವಾದ ಪಾವತಿ ಪ್ರಕ್ರಿಯೆ ನಡೆಸಲು ಅನುಕೂಲ ಮಾಡಿ. 5ನೇದು, ನಿಮ್ಮ ಪಾಲಿಸಿ ನಂಬರ್ ಅಥವಾ ಇಐಎ ಅಂದ್ರೆ ಎಲೆಕ್ಟ್ರಾನಿಕ್ ಇನ್ಶೂರೆನ್ಸ್ ಅಕೌಂಟ್ ನಂಬರ್ ಅನ್ನು ನಿಮ್ಮ ಕುಟುಂಬದೊಂದಿಗೆ ಹಂಚಿಕೊಳ್ಳಿ. ಅಗತ್ಯವಿದ್ದಲ್ಲಿ ಪಾಲಿಸಿ ಮಾಹಿತಿ ಪಡೆಯೋದಕ್ಕೆ ಅವರಿಗೆ ಸಹಾಯ ಆಗುತ್ತೆ. ಒಂದೇ ಖಾತೆಯಡಿಯಲ್ಲಿ ನಿಮ್ಮ ಎಲ್ಲಾ ಪಾಲಿಸಿಗಳನ್ನ ಸುರಕ್ಷಿತವಾಗಿ ನಿರ್ವಹಣೆ ಮಾಡೋದಕ್ಕೆ ಇಐಎ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಇನ್ನೂ ಹೆಚ್ಚಿನ ಅನುಕೂಲಕ್ಕೆ ಡಿಜಿ ಲಾಕರ್ಗೆ ಸೈನ್ ಅಪ್ ಆಗಿ. ಇದು ಡಿಜಿಟಲ್ ಇಂಡಿಯಾ ಅಭಿಯಾನದ ಅಡಿ ಒಂದು ಪ್ರಮುಖ ಉಪಕ್ರಮ ಆಗಿದೆ. ನಿಮ್ಮ ಅಗತ್ಯ ದಾಖಲೆಗಳನ್ನ ಸುರಕ್ಷಿತವಾಗಿರಿಸೋದಕ್ಕೆ, ಸುಲಭವಾಗಿ ಪಡೆಯೋದಕ್ಕೆ ಇದೊಂದು ಸುರಕ್ಷಿತ ತಿಜೋರಿ. 6ನೇದು, ನಮ್ಮ ಮೊಬೈಲ್ ಆಪ್ ಡೌನ್ಲೋಡ್ ಮಾಡಿ. ಯಾವುದೇ ಸಮಯ ಎಲ್ಲೇ ಆದ್ರೂ ಸೇವೆಗಳನ್ನ ಪಡೆಯೋದಕ್ಕೆ ನಮ್ಮ ಮೊಬೈಲ್ ಆಪ್ ಡೌನ್ಲೋಡ್ ಮಾಡಿ. ಪ್ರೀಮಿಯಂ ಪಾವತಿಗಳು, ಸ್ಟೇಟ್ಮೆಂಟ್ ಡೌನ್ಲೋಡ್, ಹೊಸ ಪಾಲಿಸಿ ಖರೀದಿ, ಕ್ಲೇಮ್ಗಳನ್ನು ಫೈಲ್ ಮಾಡೋದಕ್ಕೆ ಹೀಗೆ ಇನ್ನೂ ಅನೇಕ ಪ್ರಯೋಜನಗಳಿವೆ. ನಿಮ್ಮ ಜೀವ ವಿಮೆಯನ್ನ ಭವಿಷ್ಯದ ಸುರಕ್ಷಿತ, ಮನಸ್ಸಿನ ಶಾಶ್ವತ ಶಾಂತಿಯ ಭರವಸೆಯಾಗಿ ಪರಿವರ್ತಿಸುವುದಕ್ಕೆ ಸಿದ್ಧರಿದ್ದೀರಾ? ಈಗಲೇ ಕ್ರಮ ಕೈಗೊಳ್ಳಿ.